ಮುಂದಿನ ಜಾತಕ ನೋಡೋದಾದ್ರೆ ಕಾಂಗ್ರೆಸ್ ಅಂತ ಅಂದಾಗ ಸದ್ಯಕ್ಕೆ ಬಹಳ ಚಾಲ್ತಿಯಲ್ಲಿರುವಂತಹ ಹೆಸರು ಅಂದ್ರೆ ಅದು ಪ್ರಿಯಾಂಕಾ ಗಾಂಧಿ. ಸೊ ಪ್ರಿಯಾಂಕಾ ಗಾಂಧಿ ಅವರ ಜಾತಕ ಹೇಗಿದೆ? 2025 ಅವರಿಗೆ ಯಾವ ರೀತಿ ಬಲವನ್ನ ತಂದುಕೊಡ್ಲಿದೆ? ಪ್ರಿಯಾಂಕಾ ಗಾಂಧಿ ಕಳೆದ ಒಂದು 5-6 ವರ್ಷದಿಂದ ಫುಲ್ ಆಕ್ಟಿವ್ ಇದ್ದಾರೆ, ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ, ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಟ್ ಈಗ ಅವರು ಎಲೆಕ್ಷನ್ ಪಾಲಿಟಿಕ್ಸ್ ಇಳಿದ್ರು, ಫಸ್ಟ್ ಅಟೆಂಪ್ಟ್ ಅಲ್ಲೇ ಗೆದ್ರು, ಈಗ ಸಂಸದರಾಗಿದ್ದಾರೆ. ಸೊ ಮುಂದೆ ಅವರ ರಾಜಕೀಯ ಭವಿಷ್ಯ ಹೇಗಿದೆ? ಈ 2025 ಅವರಿಗೆ ಏನಾಗುತ್ತೆ ನೋಡಿ. ಪ್ರಿಯಾಂಕಾ ಗಾಂಧಿ ಅವ್ರ ಜಾತಕವನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಒಳ್ಳೆ ಜಾತಕ. ಸಾಮಾನ್ಯವಾಗಿ ನೋಡಿ, ಮೋದಿ ಅವ್ರದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಇವ್ರದ್ದು ಕೂಡ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ವೃಶ್ಚಿಕ ಅಂದರೆ ಚೇಳು ಅಂತ, ದಾರಿಯಲ್ಲಿ ಹೋಗುವಂಥ ಚೇಳು ಅದ್ರ ಪಾಡಿಗೆ ಅದು ಹೋಗ್ತಿರ್ತವೆ, ಅದು ಯಾರನ್ನೂ ಕಚ್ಚದೇ ಇದ್ರೂ ಸುಮ್ಮನೆ ತಗೊಂಡು ಕಲ್ಲು ಹೊಡಿಬೇಕು ಅನಿಸುತ್ತೆ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿರುವಂಥವ್ರಿಗೆ ಸುಮ್ಮನೆ ಹೊಟ್ಟೆವರಿ ಪಡೋರು ಜಾಸ್ತಿ, ಕಲ್ಲು ಹಾಕೋರು ಜಾಸ್ತಿ, ತೊಂದರೆ ಕೊಡೋರು ಜಾಸ್ತಿ, ಅವ್ರ ಪಾಡ್ಗೆ ಅವ್ರು ಇದ್ರೂ. ಮತ್ತು ಸಿಕ್ಕಾಬಟ್ಟೆ ತುಂಬ ಬುದ್ಧಿವಂತ ರಾಶಿ ಅಂದರೆ ಅದು ವೃಶ್ಚಿಕ ರಾಶಿ. ಯಾಕಂದರೆ ಮೇಷರಾಶಿಗೆ ಅಷ್ಟಮ, ರಂಧ್ರ ಲಗ್ನ ಮತ್ತು ಸೀಕ್ರೆಟ್ ರಾಶಿಗಳು ಅಂತ ಹೇಳ್ತೀವಿ. ತುಂಬ ಬುದ್ಧಿವಂತರಿರ್ತಾರೆ, ಬಟ್ ಲೇಟಾಗಿ ಬೆಳಕಿಗೆ ಬರ್ತಾರೆ. ಇನ್ನು ಇಲ್ಲಿ ವಿಶೇಷ ಏನಂದರೆ, ಇವರ ಜಾತಕದಲ್ಲಿ ಪ್ರಕಾರ ಇವರು ಆಲ್ರೆಡಿ ರಾಜಕಾರಣಕ್ಕೆ ಸಕ್ರಿಯವಾಗಿ ಬಂದಿರೋದೇ ತುಂಬ ಲೇಟು ಅಂತ. ಕಾರಣ ಏನು ಅಂದರೆ ಇವ್ರ ಕುಟುಂಬವೇ ಇವರಿಗೆ ಸಮಸ್ಯೆ. ಯಾಕಂದರೆ ಇವರಿಗೆ ಲಗ್ನ ಬಂದು ಮಿಥುನ ಲಗ್ನಕ್ಕೆ 12ನೇ ಮನೆಯಲ್ಲಿ ಶನಿ, 2ನೇ ಮನೆಯಲ್ಲಿ ಕೇತು, ಪಾಪಕರ್ತರಿ ಯೋಗ ಆಗೋಯ್ತು. ಲಗ್ನಕ್ಕೆ ಪಾಪಕರ್ತರಿ ಯೋಗ ಆದಾಗ ಏನಾಗುತ್ತೆ, ಇವ್ರು ಎಷ್ಟೇ ಟ್ಯಾಲೆಂಟ್ ಇದ್ರೂ, ಎಷ್ಟೇ ಆಕ್ಟಿವ್ ಆಗಿದ್ರೂ ಅವರ ಸುತ್ತ ಇರೋರು ಇವ್ರನ್ನ ಬಿಡೋದಿಲ್ಲ, ಬೇಗ ಅವಕಾಶವನ್ನು ಕೊಡೋದಿಲ್ಲ. ಲೇಟ್ ಆದ್ರೂ ರೈಟ್ ಟೈಮಿಗೆ ಬಂದಿದ್ದಾರೆ ಅಂತ. ಈ ಸರ್ ರೈಟ್ ಟೈಮ್. ಯಾಕಂದರೆ ಈಗ ನೋಡಿ, ಇವರಿಗೆ ರವಿ ದೇಶ ಶುರುವಾಗಿರುವಂಥದ್ದು. ರವಿ ರಾಜಕೀಯ ಗ್ರಹ ಅಂತ ನಾವು ಕರಿತೀವಿ ಯಾವಾಗ್ಲೂ. ಅದರಿಂದ 3ನೇ ಮನೆ ಅಧಿಪತಿ ಆಗಿರುವಂಥದ್ದು, ಧೈರ್ಯವನ್ನು ಮತ್ತು ಕಾನ್ಫಿಡೆನ್ಸನ್ನು ಕೊಡುವಂಥ ಭಾವ 3ನೇ ಭಾವ. ಅದರಿಂದ ಈ ರವಿ ದೇಶ, ಶುಕ್ರಾದಿತ್ಯ ಈಗ ಸಂಧಿಯನ್ನು ಮುಗಿಸಿ ರವಿ ದೇಶದಲ್ಲಿ ಎಲೆಕ್ಷನ್ಗೆ ನಿಂತ್ಕೋತಾರೆ. ರವಿ ಇವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು, ಜೊತೆಗೆ ಗುರುಬಲ ಇರೋದರಿಂದ ಸಂಪೂರ್ಣವಾಗ ಆಶೀರ್ವಾದ ಮಾಡಿರೋದ್ರಿಂದ ತುಂಬ ಒಳ್ಳೆ ದೊಡ್ಡ ಮಟ್ಟದ ಗೆಲುವನ್ನು ಇವರು ಸಾಧಿಸಿದ್ದಾರೆ. ಆದರೆ 2025 ಹೇಗಿರುತ್ತೆ, ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಂದ್ರೆ ಇಲ್ಲ. ಮತ್ತೆ ಪಾಪಕರ್ತರಿ ಲಗ್ನವನ್ನು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆ ಅಂದರೆ ಈಗ ಪಂಚಮ ಶನಿ ಶುರುವಾಗ್ಬಿಡುತ್ತೆ ಇವರಿಗೆ. 5ನೇ ಮನೆಯಲ್ಲಿ ಶನಿ ಕುಜನ ಮೇಲೆ ಸಂಚಾರ ಮಾಡುವ, ಕುಜನ ಮೇಲೆ ಶನಿ ಸಂಚಾರ ಮಾಡಬಾರ್ದು. ಮತ್ತೆ ಒಳ ರಾಜಕಾರಣಗಳು, ಅವರ ಕುಟುಂಬದಲ್ಲೇ ಸಮಸ್ಯೆಗಳು, ಒಂದಷ್ಟು ಪ್ರಾಬ್ಲಮ್ಸ್ಗಳು, ಒಂದಷ್ಟು ಚಾಲೆಂಜಸ್ಗಳನ್ನೆಲ್ಲ ಎದುರಿಸಬೇಕಾಗ್ತದೆ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಟ್ರಂಪ್ ಕಾರ್ಡ್ ಆಗುವಂಥದ್ರಲ್ಲಿ ಯಾವುದೇ ಡೌಟ್ ಬೇಡ. ಇವ್ರನ್ನ ಮುಂದೆ ಇಟ್ಟುಕೊಂಡಷ್ಟು ಕೂಡ ಅವರಿಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಪ್ರಿಯಾಂಕಾ ಗಾಂಧಿ ಅಂತ ಅಂದರೆ ನೆಕ್ಸ್ಟ್ ಇಂದಿರಾ ಗಾಂಧಿ ಆಗ್ತಾರಾ ಅನ್ನೋದು ಈಗ ಜನ ನೋಡ್ತಾ ಇರೋದು ಔಟ್ಲುಕ್ ಮೇಲೆ. ಅಂದರೆ ನೋಡೋದಕ್ಕೆ ಸೇಮ್ ಇಂದಿರಾ ಗಾಂಧಿ ಆಗಿದ್ದಾರೆ ಅಂತ. ಆದರೆ ಇಂದಿರಾ ಗಾಂಧಿ ಅವರಿಗೆ ಇದ್ದಂತಹ ಒಂದು ದೇಶದ ಅಧಿಕಾರ, ಆಡಳಿತ ನಡೆಸಬೇಕು ಅಂತಂದರೆ ಅದೊಂದು ಬಲ ಇರಬೇಕು, ಅದೊಂದು ಚಾಕಚಕ್ಯತೆ ಇರಬೇಕು. ಆ ಬಲ ಪ್ರಿಯಾಂಕಾ ಗಾಂಧಿ ಅವರಲ್ಲಿ ನೋಡ್ಬೋದಾ ಮುಂದಿನ ದಿನಗಳಲ್ಲಿ? ನಾನು ಈ ಜಾತಕ ನೋಡಿದಾಗ ಅನ್ಸೋದು ಏನಂತಂದರೆ, ಒಂದು ತುಂಬ ಚಂದ ಚಿತ್ರ ಬಿಡಿಸಿ ಅದ್ರ ಮೇಲೆ ಪೆನ್ ಮೇಲೆ 1-2 ಗೀರೆ ಹಾಕ್ಬಿಟ್ರೆ ಅದು ಹೇಗೆ ಇಡೀ ಚಿತ್ರ ಹೋಯ್ತು ಅದ್ರ ಮೇಲೆ ಅಂತ. ಸೊ ಆ ತರಹ ಕಾಣ್ತಾ ಇದೆ. ಒಂದು ಅದ್ಭುತವಾದಂತಹ ಜಾತಕ. ಆದರೆ ಇಲ್ಲಿ ಡ್ಯುಯಲ್ ಮೈಂಡ್, ಇವರಿಗೆ ಸ್ಥಿರವಾದ ಬುದ್ಧಿ ಇಲ್ಲ. ಇವರೇ ಒಂದ್ಸಲ ಓಕೆ ಅಂತಾರೆ, ಒಂದ್ಸಲ ಬೇಡ ಅಂತಾರೆ. ಯಾವುದೇ ರೀತಿಯಾದಂತಹ ಒಂದು ಸ್ಥಿರವಾದಂತಹ ಬುದ್ಧಿ ಬರಲ್ಲ. ಇವರು ಗಟ್ಟಿಯಾಗಿ ಮನಸ್ಸು ಮಾಡಿ ಡ್ಯುಯಲ್ ಮೈಂಡ್ ಮಾಡಿದೆ, 2 ರೀತಿ ಬುದ್ಧಿ ಮಾಡ್ದೇನೆ ಗಟ್ಟಿ ಮನಸ್ಸು ಮಾಡಿ. ಯಾಕೆಂದರೆ ನೀವು ಇಂದಿರಾ ಗಾಂಧಿ ಅವ್ರಿಗೆ ಹೋಲಿಸ್ತೀರಿ ಅಂತಂದ್ರೆ ಅವ್ರನ್ನ ನಾವು ಐರನ್ ಲೇಡಿ ಅಂತೇನೋ ಕರೀತಾರೆ ಅವ್ರಿಗೆ. ಸೊ ಆದ್ರಿಂದಾಗಿ ಇಂದಿರಾ ಗಾಂಧಿ ಅವ್ರಿಗೆ ಹೋಲಿಸ್ತೀರಿ ಅಂತಂದಾಗ ಇವರಿಗೆ ಆಗ ಹೋಲಿಸ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಮಿಥುನ ಲಗ್ನ, ಆದ್ರಿಂದಾಗಿ ಬಹಳ ಕಷ್ಟ, ಅಲ್ಲೂ ಹೋಲಿಕೆ ಮಾಡ್ಲಿಕ್ಕೆ ಕಷ್ಟ. ಇವ್ರ ಮೈಂಡ್ ಸ್ವಲ್ಪ ಡ್ಯುಯಲ್ ಮೈಂಡ್ ಜಾಸ್ತಿ. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಹೇಳಬೇಕು ಇಲ್ಲಿ ಅಂತಂದ್ರೆ, ಇವರಲ್ಲದಂಗೆ ಪಂಚಮ ಶನಿ ಇತ್ಯಾದಿ ಆರಂಭವಾಗ್ತಕ್ಕಂಥದ್ದು ಎಲ್ಲ ಹೌದು. ಆದರೆ ನಾನು ಒಂದು ಗಮನಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳು ಮುಂದೆ ಬರಬೇಕು, ಹೆಣ್ಣು ಮಕ್ಕಳಿಗೆಲ್ಲ ಅವಕಾಶ ಕೊಡಬೇಕು, ಎಲ್ಲ ರಾಜಕೀಯದಲ್ಲಿ ಹೇಳ್ತಾರೆ ಬಿಟ್ಟರೆ ಏನೋ ಅದನ್ನು ಅನುಸರಿಸೋದಿಲ್ಲ ಅಂತ. ಇವರದೇ ಕುಟುಂಬದಲ್ಲೇ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಷ್ಟು ಅವಕಾಶಗಳನ್ನು ಪ್ರಿಯಾಂಕಾ ಗಾಂಧಿ ಕೊಟ್ಟಿದ್ದಾರಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಹಾಕ್ಕೋಬೇಕು ನಾವು ಎಲ್ಲರೂ ಸಹ ಹಾಕ್ಕೋಬೇಕು. ಕೊಟ್ಟಿದ್ದಾರಾ ಅಂತ ಅಷ್ಟು ಅವಕಾಶಗಳನ್ನೇ ಕೊಟ್ಟಿಲ್ಲ. ಸೊ ಆದ್ದರಿಂದ ಕೊಟ್ಟಿದ್ರೆ ಇವತ್ತು ಬಹುಶಃ ಅವರಿಗೆ ಆ ಡ್ಯುಯಲ್ ಮೈಂಡಿಂದ ಹೊರಬಂದು ಒಂದಿಷ್ಟು ರಾಜಕೀಯ ಅನುಭವಗಳಾಗಿ, ಹಾಗೂ ಯಾವ ರೀತಿಯಲ್ಲಿ, ಯಾಕೆಂದರೆ ಇದು ಯಾವುದೋ ಒಂದು ಕಂಪ್ನಿ ನಡೆಸೋದಲ್ಲ, ದೇಶವನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಕೊಡ್ತಾ ಇರುವಂಥದ್ದು.
ಆದರೆ ಇವರ ಒಂದಿಷ್ಟು ಏನು ಇವರ ಜೊತೆಗೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ಇವರು ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ. ಇವ್ರಿಗೆ ಯಾರ್ಯಾರು ಸಲಹೆ ಕೊಡ್ತಾ ಇದ್ದಾರೆ, ಇವ್ರು ಯಾರ ಜೊತೆಗೆ ನಡೀತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡುತ್ತೆ. ಆದರೆ ಇದು ನನ್ನ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹಳ ಕಮ್ಮಿ ಉತ್ತಮ ಜಾತಿಗಳಲ್ಲಿ ಒಂದು. ಇದನ್ನ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ಸಿಗೆ ಗೊತ್ತಾಗಬೇಕಷ್ಟೇನೆ. ಎಸ್, ಸೊ ಮುಂದಿನ ದಿನಗಳಲ್ಲಿ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.